ಸೊ ಮುಂಚೆ ಆಪ್ಷನ್ಸ್ ಎಲ್ಲ ಟ್ರೈ ಮಾಡಿದ್ದೆ, ಬಟ್ ಅಂದರೆ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಒಂದು ದಿವಸ ಆಗ್ತಿತ್ತು, ಒಂದು ದಿವಸ ಆಗ್ತಿರಲಿಲ್ಲ. First, I didn't know anything about stock market. After coming here, I learned so much. So I got a confidence inside me. So I can achieve better in my future, I guess. Thank you. ನಾವು ಇಡೀ ಫ್ಯಾಮಿಲಿ ಬಂದಿದ್ದೀವಿ, ರಾಯಚೂರಿಂದ ಬಂದಿದ್ದೀವಿ ನಾವು. ಟಿ ಡಿ ಅಕಾಡೆಮಿಯಲ್ಲಿ ನಾವು ಸಾಕಷ್ಟು ಆಸೆಯಿಂದ ನಿರೀಕ್ಷೆಯಿಂದ ಬಂದಿದ್ದೀವಿ. ನಮ್ಮ ಆಸೆ ನಿರೀಕ್ಷೆ ಏನಿದೆ ಅದು 100% ಆಗಿ ನಮಗೆ ಕವರ್ ಆಗಿದೆ. I came here to make short profits, but now I learned that short profits won't be consistent. So I'll make sure that I'll make a good amount of 50 profit in future by long term trading. 2021ರಿಂದ ಟಿ ಡಿ ಫಾಲೋ ಮಾಡ್ತಾಯಿದ್ದೆ. 2021 ಕನಸು ಇವತ್ತು 2025ರಲ್ಲಿ ನನಸಾಗಿದೆ. ಸೊ ಮೇನ್ ಆಗಿ ನಾನು ಫುಲ್ ಬಿಗಿನರ್. ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಇಲ್ಲ. ನಾನು ತುಂಬ ಟ್ರೇಡಿಂಗ್ ಕೋಚಿಂಗ್ ಸೆಂಟರ್ಸ್ ರಿವ್ಯೂಸ್ ನೋಡಿದ್ದೆ, ಬಟ್ ಟಿ ಡಿ ಬೆಸ್ಟ್ ಅನಿಸ್ತು. ಇಲ್ಲಿ ಬಂದಿದ್ದೆ 3 days ಕೋರ್ಸ್ ಅಟೆಂಡ್ ಮಾಡಿದೆ, ತುಂಬ ಕಲ್ತಿದ್ದೀನಿ. ಬಟ್ ಈ 3 days ಕ್ಲಾಸಸ್ ಅಟೆಂಡ್ ಮಾಡಿದ ಮೇಲೆ ತುಂಬಾ ನಾಲೆಡ್ಜ್ ಗೇನ್ ಆಗಿದೆ. ಆ್ಯಂಡ್ ಇವಾಗ ನನಗೊಂದು ಭರವಸೆ ಬಂದಿದೆ. ಸೊ ಇದರಿಂದ ಲೈಕ್ ಫ್ಯೂಚರಲ್ಲಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ. ಈ 3 ದಿನದಲ್ಲಿ ಏನು ಕಲ್ತಿದ್ದೀವಿ ಅದು ನಾವು ಕೊಟ್ಟರು ಫೀಸ್ ಇನ್ನೂ ಜಾಸ್ತಿನೇ ಕಲ್ತಿದ್ದೀವಿ. ಸೊ ಇನ್ನು 15 days ಕ್ಲಾಸ್ ಲೈವ್ ಮಾರ್ಕೆಟಲ್ಲಿ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿದೆ, ಬರ್ಬೋದು ಎಲ್ಲರೂ ಕೂಡ ಬನ್ನಿ. ನನ್ನ ಹೆಸರು ಚೇತನ್ ಅಂತ. ನಾನು ಇಲ್ಲೇ ಬೆಂಗಳೂರೇ. ಸೊ ಮುಂಚೆ ಆಪ್ಷನ್ಸ್ ಎಲ್ಲ ಟ್ರೈ ಮಾಡಿದ್ದೆ, ಬಟ್ ಅಂದರೆ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಒಂದು ದಿವಸ ಆಗ್ತಿತ್ತು, ಒಂದು ದಿವಸ ಆಗ್ತಿರಲಿಲ್ಲ. ಬಟ್ ಇವಾಗ ಈ ಸ್ಟ್ರಾಟಜೀಸ್ ನಾಳೆಯಿಂದ ಟ್ರೈ ಮಾಡಿ ನೋಡಬೇಕು ಹೆಂಗಿದೆ ಅಂತ. ಸೊ ಹೋಪ್ಫುಲಿ ಲೈಕ್ ಅದೇ ಸರ್ ಹೇಳ್ದಂಗೆ ಸ್ಲೋ ಆ್ಯಂಡ್ ಸ್ಟಡಿಯಾಗೆ ಪ್ರಾಫಿಟ್ನ ಗೇನ್ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ. ಅಭಿಷೇಕ್ ಅಂತ, ನಾನು ಇಲ್ಲೇ ವೈಟ್ಫೀಲ್ಡಿಂದ ಬಂದಿದ್ದೀನಿ. ಸೊ ಮೇನ್ ಆಗಿ ನಾನು ಫುಲ್ ಬಿಗಿನರ್. ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಇಲ್ಲ. ನಾನು ತುಂಬ ಟ್ರೇಡಿಂಗ್ ಕೋಚಿಂಗ್ ಸೆಂಟರ್ಸ್ ರಿವ್ಯೂಸ್ ನೋಡಿದ್ದೆ, ಬಟ್ ಟಿ ಡಿ ಬೆಸ್ಟ್ ಅನಿಸ್ತು. ಇಲ್ಲಿ ಬಂದಿದ್ದೆ 3 days ಕೋರ್ಸ್ ಅಟೆಂಡ್ ಮಾಡಿದೆ, ತುಂಬ ಕಲ್ತಿದ್ದೀನಿ. ಅಂದರೆ ನಾಲೆಜ್ ತಳ್ಕೊಂಡಿದ್ದೀನಿ. ಇನ್ನು ಪ್ರಾಕ್ಟಿಕಲ್ಸ್ ಮಾಡಬೇಕು. ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. Hello, myself Roshan. First, I didn't know anything about stock market. After coming here, I learned so much. So I got a confidence inside me. So I can achieve better in my future, I guess. Thank you. ಗುಡ್ ಇತ್ತು ಕ್ಲಾಸ್, ಗುಡ್ ಇದೆ. ಸ್ಟಾಕ್ ಮಾರ್ಕೆಟು ಇದು ಅನಾಲಿಸಿಸ್ ಫಂಡಮೆಂಟಲು ಎಲ್ಲ ತಿಳ್ಕೊಬೇಕಾದ್ರೆ ಚೆನ್ನಾಗಿದೆ. F&O ತಿಳ್ಕೊಬೇಕಾದ್ರೆ ಚೆನ್ನಾಗಿದೆ. ಎಲ್ಲ ನೀಟಾಗಿ ಅರ್ಥ ಆಗಿ ಅಂತ ಹೇಳ್ತಾರೆ ಸರ್. ಚೆನ್ನಾಗಿದೆ ಸರ್. ಬಾಲ್ಕೋಟ್ ಡಿಸ್ಟಿಕ್ಕಿಂದ ಇಲ್ಕಲ್ಲ 3 ದಿನ ಆಯ್ತು ಬಂದು ನಾವು ಟ್ರೇಡಿಂಗ್ ಕಲಿಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಕಲಿಬೇಕಂತ ಮನೋಜ್ ಸರ್ ವಿಡಿಯೋ ನೋಡಿಕೇಸಿ ಬಂದೀವಿ. ಬಟ್ ಚೆನ್ನಾಗಿ ಕಲಿಸ್ತಾರೆ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋಕಪ್ಪ ಅಂದರೆ ಟೈಮ್ ಬೇಕಾಗುತ್ತೆ, ಸ್ವಲ್ಪ ಕಲಿಬೇಕು. ಕಲಿತು ಚೆನ್ನಾಗಿ ಹೇಳಿದ್ದಾರೆ ಸರ್. ಮಾತ್ರ ಮನೋಜ್ ಸರ್ ಎಲ್ಲ ಸರ್ಗಳು ಚೆನ್ನಾಗಿ ಹೇಳಿದ್ದಾರೆ, ಬೆಸ್ಟ್ ಹೇಳಿದ್ದಾರೆ. ಬಟ್ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ 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 ನಾವು ಕಲಿಬೇಕು. ಧನ್ಯವಾದಗಳು ಎಲ್ಲ ಟಿ ಡಿ ಅಕಾಡೆಮಿ ಸರ್ಗಳಿಗೆ ಮತ್ತು ಮನೋಜ್ ಸರ್. So I got a very good experience in the TD Academy because Manoj sir teaching is very good and the faculty is also very expert on the teaching side and teaching style and everything is good, and this environment is also very nice to learn the concept. Before that I don't know any stock market concept, but now I got a very good experience and I got so confident. So one day definitely I will enter into the stock market. Thank you. ನಮಸ್ಕಾರ, ನನ್ನ ಹೆಸರು ರಾಜ್ಕುಮಾರ್ ಅಂತ. ನಾವು ಇಡೀ ಫ್ಯಾಮಿಲಿ ಬಂದಿದ್ದೀವಿ, ರಾಯಚೂರಿಂದ ಬಂದಿದ್ದೀವಿ ನಾವು. ಟಿ ಡಿ ಅಕಾಡೆಮಿಯಲ್ಲಿ ನಾವು ಸಾಕಷ್ಟು ಆಸೆಯಿಂದ ನಿರೀಕ್ಷೆಯಿಂದ ಬಂದಿದ್ದೀವಿ. ನಮ್ಮ ಆಸೆ ನಿರೀಕ್ಷೆ ಏನಿದೆ ಅದು 100% ಆಗಿ ನಮಗೆ ಕವರ್ ಆಗಿದೆ. ಇಲ್ಲಿ ನಾವು ಸ್ಪೆಷಲಾಗಿ ಕಲ್ತಿದ್ದೇನು ಅಂತಂದರೆ, ಭಾಳ ತಾಳ್ಮೆಯಿಂದ ನಾವಿಲ್ಲಿ ದುಡ್ಡನ್ನು ಮಾಡಬೇಕಾಗ್ತದೆ. ಇಲ್ಲಿ ಇದನ್ನು ಮೊದಲು ನಾವು ಈ ನಾಲೆಜನ್ನು ನಾವು ಗೇನ್ ಮಾಡಬೇಕಾಗ್ತದೆ. ಆ ನಾಲೆಜನ್ನು ನಮ್ಮ ಮನೋಜ್ ಕುಮಾರ್ ಸರ್ ಆಗಿರ್ಬೋದು, ಅಥವಾ ನಮ್ಮ ರಂಗನಾಥ್ ಸರ್ ಆಗಿರ್ಬೋದು, ರಂಗಪ್ಪ ಸರ್ ಆಗಿರ್ಬೋದು, ಮತ್ತು ರವಿಚಂದ್ರ ಸರ್ ಆಗಿರ್ಬೋದು, ಇವರೆಲ್ಲರೂ ಭಾಳಷ್ಟು ಪ್ರತಿಯೊಂದನ್ನು ಪಿನ್ ಟು ಪಿನ್, ಪಾಯಿಂಟ್ ಟು ಪಾಯಿಂಟ್ ಎಲ್ಲರಿಗೂ ಸಾಕಷ್ಟು ಶ್ರದ್ಧೆಯಿಂದ ತಾಳ್ಮೆಯಿಂದ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲರಿಗೂ ಇದರಿಂದ ತುಂಬ ಉಪಯೋಗ ಆಗಿದೆ. ಎಲ್ಲರೂ ಬರಬೇಕು. ಇಡೀ ಕರ್ನಾಟಕ ತುಂಬ ಇದೆಲ್ಲ ಬೆಳೆಸಬೇಕು, ದೇಶ ತುಂಬ ಇದೆಲ್ಲ ಬೆಳೆಸಬೇಕು, ಜನರಿಗೆ ಒಂದು ಒಳ್ಳೆಯ ಫೈನಾನ್ಷಿಯಲ್ ನಾಲೆಜ್ ಕೊಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಟಿ ಡಿ ಅಕಾಡೆಮಿಯ ಮನೋಜ್ ಕುಮಾರ್ ಸರ್ ಆಗಿರ್ಬೋದು, ಅವರೆಲ್ಲ ತಂಡದ ಸರ್ಗಳಾಗಿರ್ಬೋದು ಸಾಕಷ್ಟು ಶ್ರದ್ಧೆಯಿಂದ ಇದನ್ನು ಕೊಡ್ತಾ ಇದ್ದಾರೆ. ಈ ವಿದ್ಯೆಯನ್ನು ನಾವು ಎಲ್ಲರೂ ಕಲಿಯೋಣ, ಎಲ್ಲರೂ ಬೆಳೆಯೋಣ, ಎಲ್ಲರೂ ಬದುಕೋಣ. ಯಾಕಂದರೆ ಶರಣರು ಒಂದು ಮಾತು ಹೇಳ್ತಾರೆ, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಸ್ವತ್ತಲ್ಲವಯ್ಯ. ಅಂದರೆ ಒಂದು ಗಾಳಿ ಬಿಟ್ಟಿರ್ತದೆ,
ಆ ಗಾಳಿ ಬಿಟ್ಟಾಗೆ ನಾವು ಈ ರೈತರು ಹೇಗೆ ಒಂದು ಆ ಸುಗ್ಗಿ ಮಾಡುವ ಸಂದರ್ಭದಲ್ಲಿ ಆ ಗಾಳಿ ಬಿಟ್ಟಾಗೆ ಹೇಗೆ ತೂರಿಕೊಂಡು ಆ ಎಲ್ಲವನ್ನು ತಮ್ಮ ದವಸಗಳನ್ನು ಹೇಗೆ ಸ್ವಚ್ಛ ಮಾಡಿಕೊಳ್ತಾರೋ ಹಾಗೆ ಇದೊಂದು ಗಾಳಿ ಬಿಟ್ಟಿದೆ ಈಗ ಕರ್ನಾಟಕದಲ್ಲಿ. ನಮ್ಮ TD ಅಕಾಡೆಮಿ ಇಲ್ಲಿನ ಎಲ್ಲ ಸರ್ಗಳು ಆಮೇಲೆ ಮನೋಜ್ ಕುಮಾರ್ ಸರ್ ಅವರು ಇದೊಂದು ಒಳ್ಳೆಯ ಒಂದು ಗಾಳಿ ಬಿಟ್ಟು ಒಂದು ಬಹಳ ಸಮೃದ್ಧವಾದಂಥ ಒಂದು ಫೈನಾನ್ಷಿಯಲ್ ನಾಲೆಜನ್ನು ಜನರಿಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನಾವೆಲ್ಲರೂ ಇದನ್ನು ತಗೊಳ್ಳೋಣ, ಎಲ್ಲರೂ ಶ್ರದ್ಧೆಯಿಂದ ಕಲಿಯೋಣ, ಕಲಿತು ನಾವು ಬೆಳೆದು ಸಮೃದ್ಧರಾಗೋಣ ಅಂತ ಹೇಳ್ತಾ ಮತ್ತೊಂದು ಸಲ ನಾನು ಈ TD ಅಕಾಡೆಮಿಗೆ ಮತ್ತು ಇಲ್ಲಿರುವಂಥ ಎಲ್ಲ ಸ್ಟಾಫಿಗೆ ಸರ್ಗಳಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಮಸ್ಕಾರ. ಈಗ ನಾವು ಈ ಕ್ಲಾಸಲ್ಲಿ ಏನು 3 ದಿನ ಕಲ್ತಿದ್ದೀವಲ್ಲ, ಸೊ ನಾವು ಕೊಟ್ಟಿರೋ ಫೀಸು ಓಕೆ ಸೂಪರ್. ಈ 3 ದಿನದಲ್ಲಿ ಏನು ಕಲ್ತಿದ್ದೀವಿ ಅದು ನಾವು ಕೊಟ್ಟಿರೋ ಫೀಸ್ ಇನ್ನೂ ಜಾಸ್ತಿನೇ ಕಲ್ತಿದ್ದೀವಿ. ಸೊ ಇನ್ನು 15 ಡೇಸ್ ಕ್ಲಾಸ್ ಲೈವ್ ಮಾರ್ಕೆಟಲ್ಲಿ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿದೆ, ಬರ್ಬೋದು ಎಲ್ಲರೂ ಕೂಡ ಬನ್ನಿ. ಸರ್ ಪ್ರಕಾಶ್ ಬಡಿಗರ್ ಅಂತ, ನಾವು ರೀಸೆಂಟಾಗಿ ನೆಲಮಂಗಲ ಸ್ಟೇ ಆಗಿದ್ದೀವಿ, ಬಂದಿದ್ದೀವಿ. ಅಂದರೆ ನಾವು ಸ್ವಲ್ಪ ಯೂಟ್ಯೂಬು ಅದೆಲ್ಲ ನೋಡ್ಕೊಂಡಿದ್ದೆ, ಬಟ್ ಏನು ಬೇಡ ಅಂತ ಹೇಳಿ ಸುಮ್ಮನೆ ಕ್ಲಾಸ್ ಮನೋಜ್ ಸರ್ ವಿಡಿಯೋಸ್ ಎಲ್ಲ ನೋಡ್ತಾಯಿದ್ದೆ. ಅದಕ್ಕೋಸ್ಕರ ಕ್ಲಾಸ್ ಬಂದೆ. ಕ್ಲಾಸ್ ಬಂದಮೇಲೆ 3 ಡೇಸ್ ಆಯಿತು. ಇವಾಗ ಎಲ್ಲ ಸ್ವಲ್ಪ ನಾಲೆಡ್ಜ್ ಎಲ್ಲ ಕಲ್ತಿದ್ದೀವಿ. ಈಗ ಲೈವ್ ಮಾರ್ಕೆಟ್ ಅಂತ ಅಂದರೆ ಮಂಡೆಯಿಂದ ಕ್ಲಾಸ್ ಹೇಳ್ಕೊಡ್ತಾರೆ ಅಂತ ತಿಳ್ಕೊಂಡು ಮುಂದೆ ಹೊರಡ್ಬೇಕು ಅಂತ ಇದ್ದೀವಿ. ನನ್ನ ಹೆಸರು ಹರ್ಷ ಅಂತ. ಸೊ ನನಗೆ ಇಂಟ್ರಡ್ಯೂಸ್ ಮಾಡಿದ್ದು ಇವನೇ, ಆದರೆ ಇವನ್ಕಿಂತ ಮುಂಚೆ ನಾನು ಕ್ಲಾಸಿಗೆ ಬಂದಿದ್ದೆ. ಸಂಡೇ ವರ್ಕ್ಶಾಪ್ ಬಂದೆ, ಅಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಒಂದು ಹೊಸ ಸ್ಕಿಲ್ಗೆ ಇದೊಂದು ತುಂಬ ದೊಡ್ಡ ಸ್ಕೋಪ್ ಆಗಿತ್ತು. ಅದಕ್ಕೆ ನಾನಿಲ್ಲಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಾನು ರಿಜಿಸ್ಟ್ರೇಷನ್ ಮಾಡಿಕೊಂಡೆ. ಸೊ 3 ಡೇಸ್ ಅನ್ನೋದು ತುಂಬ ಬೇಗನೆ ಹೋಗ್ಬಿಡ್ತು, ಲೈಕ್ ತುಂಬ ಕಲಿಯೋಕ್ಕಾಯಿತು. ಥ್ಯಾಂಕ್ ಯು ಫಾರ್ ಆಲ್ ದ ಫ್ಯಾಕಲ್ಟೀಸ್. ಆ್ಯಂಡ್ ಆಫ್ಟರ್ ದಟ್ ಇದು ಒಂದು ಬಿಸ್ನೆಸ್ ಆಗಿ ನೋಡಿದ್ರೆ ಬಿಸ್ನೆಸ್ ಆಗಿರುತ್ತೆ, ಗ್ಯಾಂಬಲ್ ಆಗಿ ನೋಡಿದ್ರೆ ಗ್ಯಾಂಬಲ್ ಆಗಿರುತ್ತೆ. ದಟ್ ಇಸ್ ಆಬ್ಸಲ್ಯೂಟ್ಲಿ ಟ್ರೂ. ಬೈ ಮನೋಜ್ ಸರ್, ಐ ಥ್ಯಾಂಕ್ ಹಿಮ್ ಅ ಲಾಟ್. ಅದರಿಂದ ನನಗೆ ತುಂಬ ಸ್ಕೋಪ್ ಸಿಕ್ಕಿದೆ. ಐ ಕೇಮ್ ಹಿಯರ್ ಟು ಮೇಕ್ ಶಾರ್ಟ್ ಪ್ರಾಫಿಟ್ಸ್, ಬಟ್ ನೌ ಐ ಲರ್ನ್ ದಟ್ ಶಾರ್ಟ್ ಪ್ರಾಫಿಟ್ಸ್ ವಾಂಟ್ ಬಿ ಕನ್ಸಿಸ್ಟೆಂಟ್. ಸೊ ಐ ವಿಲ್ ಮೇಕ್ ಶೋರ್ ದಟ್ ಐ ವಿಲ್ ಮೇಕ್ ಗುಡ್ ಅಮೌಂಟ್ ಆಫ್ 50 ಪ್ರಾಫಿಟ್ ಇನ್ ಫ್ಯೂಚರ್ ಬೈ ಲಾಂಗ್ ಟರ್ಮ್ ಟ್ರೇಡಿಂಗ್. ಥ್ಯಾಂಕ್ ಯು ವೆರಿ ಮಚ್. ನಾನು ರಾಯಚೂರಿಂದ ಬಂದಿರೋದು. ಇಲ್ಲಿ ಬಂದ ಮೇಲೆ ಗೊತ್ತಾಗಿರೋದು ಶೇರ್ ಮಾರ್ಕೆಟ್ ಎಂಬುದು ಗ್ಯಾಮ್ಲಿಂಗ್ ಅಲ್ಲ, ಬಿಸ್ನೆಸ್ ಅಂತ. ಕನ್ಸಿಸ್ಟೆಂಟಲ್ಲಿ ನಾವು ಪ್ರಾಫಿಟ್ ಮಾಡ್ಬೋದು ಇದರಲ್ಲಿ. ಸ್ಪೆಷಲಿ ಮನೋಜ್ ಸರ್ ಟೀಚಿಂಗ್ ಆ್ಯಂಡ್ ರಾಮಪ್ಪ ಸರ್ ಟೀಚಿಂಗ್ ಆ್ಯಂಡ್ ಕಾರ್ತಿಕ್ ಸರ್ ಟೀಚಿಂಗ್ ವೆರಿ ಗುಡ್, ಭಾಳ ಚೆನ್ನಾಗಿದೆ, ವೆಲ್ ಕಲ್ತ್ಕೊಂಡು. ನನ್ನ ಹೆಸರು ಮಹೇಶ್ ಅಂತ, ಬೆಳಗಾವಿ ಡಿಸ್ಟಿಕ್ಕು ಗೋಕಾಕ್ ತಾಲೂಕು. ಮತ್ತು 2021ರಿಂದ TD ಫಾಲೋ ಮಾಡ್ತಾಯಿದ್ದೆ. 2021 ಕನಸು ಇವತ್ತು 2025 ನನಸಾಗಿದೆ. ಥ್ಯಾಂಕ್ ಯು. ಇಷ್ಟೇ. ನನ್ನ ಹೆಸರು ಸುಪ್ರಿಯಾ ಅಂತ, ನಾನು ಬ್ಯಾಂಗ್ಳೂರಿಂದನೇ ಬರ್ತಾ ಇರೋದು. ಆ್ಯಕ್ಚುಲಿ ನನಗೆ ಈ ಸ್ಟಾಕಲ್ಲಿ ಸ್ಟಾರ್ಟಿಂಗಿಂದ ಯಾವುದೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ನನಗೆ 0% ನಾಲೆಜ್ ಇದ್ದಿದ್ದು. ಬಟ್ ಲೈಕ್ ಏನೋ ಒಂದು ಹೋಪ್, ಇದರಿಂದ ಏನಾದರೂ ಒಂದು ಕಲಿಬೋದು ಅನ್ನೋ ಒಂದು ಹೋಪಲ್ಲಿ ನಾನು ಈ ಅಕಾಡೆಮಿಗೆ ಬಂದು ಸೇರಿಕೊಂಡೆ. ಬಟ್ ಈ 3 ಡೇಸ್ ಕ್ಲಾಸಸ್ ಅಟೆಂಡ್ ಮಾಡಿದ ಮೇಲೆ ತುಂಬಾ ನಾಲೆಜ್ ಗೇನ್ ಆಗಿದೆ. ಆ್ಯಂಡ್ ಇವಾಗ ನನಗೊಂದು ಭರವಸೆ ಬಂದಿದೆ. ಸೊ ಇದರಿಂದ ಲೈಕ್ ಫ್ಯೂಚರಲ್ಲಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ. ಲೈಕ್ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಥ್ಯಾಂಕ್ ಯು. ಸರಿ, ಯಾರೇ ಆಗಲಿ ನಿಮ್ಗೆ ಎಷ್ಟು ನಾಲೆಜ್ ಇದೋ ಅದಿಟ್ಕೊಂಡು ಟ್ರೇಡ್ ಮಾಡಿ. ನಾಲೆಜ್ ಬೇಕು ಅಂದರೆ ನಮ್ಮನ್ನು ಕೇಳಿ. ಬಟ್ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋದು, ಟಿಪ್ಸ್ ತೊಗೊಳೋದು ಅದೇನು ಮಾಡಬೇಡಿ. ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋದು ಹೇಗೆ ಅಂದರೆ ನಮ್ಮನೆ ಬೀಗ ಬೇರೆಯವ್ರಿಗೆ ಕೊಟ್ಬಿಟ್ಟು ಕಳ್ತನ ಆಯಿತು ಅನ್ನಂಗೆ ಆಯಿತು ಅಲ್ವಾ? ಸೊ ಬೀಗ ಕೊಡೋಕ್ಕೆ ಹೋಗ್ಬೇಡಿ, ನೀವೇ ಸೇಫಾಗಿ ನೋಡ್ಕೊಳ್ಳಿ. ಎಷ್ಟು ನೀವು ಪ್ರಾಫಿಟ್ ಮಾಡೋಕ್ಕಾಗುತ್ತೋ ಮಾಡಿ. ನಾಲೆಜ್ ಎಷ್ಟು ಬೇಕೋ ನಮ್ಮನ್ನು ಕೇಳಿ. ನಿಮ್ಗೆ ಬೇಕಾಗಿರೋ ನಾಲೆಜ್ಗೆ ಕೋರ್ಸಸ್ ಇದೆ, ಇನ್ನೂ ನಿಮಗೆ ಅಡ್ವಾನ್ಸ್ ಕ್ಲಾಸಸ್ ಇರುತ್ತೆ. ಸೊ ನಿಮ್ಮ ಟೈಮ್ ನೋಡಿಕೊಂಡು ಫ್ರೀ ಮಾಡಿಕೊಂಡು ಜಾಯ್ನ್ ಆಗಿ ನಾಲೆಜ್ ತೊಗೊಳ್ಳಿ. ಬ್ರಾಂಚಸ್ ಇದೆ ನಮ್ಮಲ್ಲಿ, ಒಳ್ಳೆ ಸ್ಟಾಫ್ ಇದ್ದಾರೆ, ನಾಲೆಜ್ ಕೊಡ್ತಾರೆ. ಬೆಸ್ಟ್ ಆಫ್ ಲಕ್. ಓಕೆ, 3 ಡೇಸ್ ಸೆಷನ್ಸ್ ಮುಗಿದಿದೆ. ಓಕೆನಾ? ಜೊತೆಗೆ ಇವಾಗ ವೆರಿ ಇಂಪಾರ್ಟೆಂಟ್ ಏನಂದರೆ ನಮಗೆಲ್ರಿಗೂ ಗೊತ್ತಾಗ ನಿಮಗೆ ಫ್ರೈಡೇ ಒಂದು ಕ್ಲಾಸ್ ಆಯಿತು. ಏನಾಯಿತು ಫ್ರೈಡೇ ಕ್ಲಾಸ್? ಯಾವುದಾಯಿತು? ಫಂಡಮೆಂಟಲ್ಸ್ ಆಯ್ತಲ್ವಾ? ಅದರಲ್ಲಿ ನಂಬರ್ 1 ಇವ್ರು ಯಾರು? ಗ್ಲೋಬಲಲ್ಲಿ ನಂಬರ್ 1 ಕಂಟ್ರಿ ಯಾವುದು? ಅಮೇರಿಕಾ ಅಲ್ವಾ? ಸೆಕೆಂಡ್ 1 ಯಾರು? ಥರ್ಡ್ ಯಾರು? ಜಪಾನ್. 4th ಯಾರು? ಇಂಡಿಯಾ ಅಲ್ವಾ? ಹಾಗಾದರೆ ಇಂಡಿಯಾ 4th ಲೆವೆಲಲ್ಲಿ ಇದೆ ಅಂತಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂತಂದರೆ ಜಸ್ಟ್ 4% ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಇವಾಗ ಏನಾಗಿ ಇನ್ವಾಲ್ವ್ ಆಗ್ತಿದೆ ಮಾರ್ಕೆಟಲ್ಲಿ. ಎಸ್ ಆರ್ ನೋ? 4% ಮಾತ್ರ ಇನ್ವಾಲ್ವ್ ಆಗ್ತಿದ್ದಾರೆ. ಅಮೇರಿಕಾದಲ್ಲಿ 35% ಜನ ಏನಾಗಿದ್ದಾರೆ? ಇನ್ವಾಲ್ವ್ ಆಗಿದ್ದಾರೆ. ಕರೆಕ್ಟ್ ಅಲ್ವಾ? ಅದೇ ಥರ ನನಗಿದು ನೆನಪಾಗಬೇಕಂದ್ರೆ ಇಂಡಿಯಾ ಇನ್ನೂ ಮುಂದಕ್ಕೆ ಬರಬೇಕಂದ್ರೆ ನಮ್ಮೆಲ್ಲರ ಒಂದು ಕರ್ತವ್ಯ ಜಾಸ್ತಿ ಇದೆಯಾ ಇಲ್ವಾ? ಇದೆ ಅಲ್ವಾ? ಸಿಂಪಲ್ ಆಗಿ ನನಗಿದು ಹೇಳಬೇಕಾದ್ರೆ ನನಗೆ ಈ ಸ್ವಾಮಿ ವಿವೇಕಾನಂದ ಒಂದು ನುಡಿ ನೆನಪಾಗತ್ತೆ. ಏನಂದರೆ ಈ ನೀನು ಊರಿಗೆ ದೀಪ ಆಗೋದು ಬೇಕಾಗಿಲ್ಲ, ನಿನ್ನ ಮನೆಗೆ ನೀನು ದೀಪ ಆಗಿ ದೀಪ ಬೆಳಗಿದ್ರೆ ಮನೆ ಬೆಳಗತ್ತಾ? ಮನೆ ಬೆಳಗಲ್ವಾ? ಬೆಳಗತ್ತಲ್ವ? ಎಸ್ ಆರ್ ನೋ? ಬೆಳಗತ್ತಲ್ವಾ?
ಎಸ್ ಆರ್ ನೋ? ಓಕೆ, ಅದೇ ಥರ ನಾನು ಹೇಳೋದೇನಂತಂದರೆ, ಊರಿಗೆ ಎಲ್ಲರೂ ನಾವು ದೀಪ ಹಾಕೋಕ್ಕಿಂತನೂ ಅವ್ರವ್ರ ಮನೆಗೆ ನಾವೆಲ್ಲರೂ ದೀಪ ಅಂತಂದರೆ, ಅವ್ರವ್ರ ಮನೆಯಲ್ಲಿ ನಾವು ಪ್ರತಿಯೊಬ್ಬರು ಇನ್ವೆಸ್ಟರ್ಸ್ ಆದರೆ ಇಡೀ ಊರು ಬೆಳಗುತ್ತಾ ಬೆಳಗಲ್ವಾ? ಅದೇ ಥರ ಪ್ರತಿ ಊರು ಬೆಳಗ್ತಾ ಇಡೀ ಕರ್ನಾಟಕ ರಾಜ್ಯ ಬೆಳಗಲ್ವಾ? ಬೆಳಗತ್ತಲ್ವಾ? ಅದೇ ಥರ ಇಂಡಿಯಾದಲ್ಲೂ ಸಹ ಫಸ್ಟ್ ಸ್ಟೇಟ್ ಅಂತಂದರೆ ಗುಜರಾತ್ ಇದೆ, ಎಸ್ ಆರ್ ನೋ? ಸೆಕೆಂಡ್ ಒನ್ ಮುಂಬೈ ಇದೆ, ಆಮೇಲೆ UP ಇದೆ, ಫೋರ್ತಲ್ಲಿ ಕರ್ನಾಟಕ ಮತ್ತು ತಮಿಳ್ನಾಡು ಕಾಂಪಿಟೇಷನ್ಸ್ ಇದೆ. ಅದೇ ಥರ ನಮ್ಮ ಇಂಡಿಯಾ ಇನ್ನೂ ಮುಂದಕ್ಕೆ ಬರಬೇಕು ಅಂತಂದರೆ, ಅಂದರೆ ಈಗ ಏನೊಂದು 4% ಇನ್ವೆಸ್ಟರ್ಸ್ ಇದ್ದಾರೆ, 4th ರ್ಯಾಂಕಲ್ಲಿದೆ ಗ್ಲೋಬಲಲ್ಲಿ, ಇನ್ನೂ 10 ವರ್ಷ ಕಳೆದ ನಂತರ ಅದು ಸೆಕೆಂಡ್ ಸ್ಟೇಜಿಗೆ ಬರುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಫಿನಾನ್ಷಿಯಲ್ ಅನಾಲಿಸ್ಟು. ಆದರೆ ಅದು ಬಂದೇ ಬರುತ್ತೆ, ಬಟ್ ಜೊತೆಗೆ ನಮ್ಮ ಒಂದು ಎಫರ್ಟನ್ನು ನಾವು ಹಾಕೋದ್ರ ಮುಖಾಂತರ ಇನ್ನೂ ಬೇಗ, ಆದಷ್ಟು ಬೇಗ ಇಂಡಿಯಾವನ್ನು, ನಾವು ಭಾರತವನ್ನು ಸೆಕೆಂಡ್ ರ್ಯಾಂಕಲ್ಲಿ ತೊಗೊಂಬರ್ಬೋದಾ? ತರ್ಬೋದಲ್ವಾ? ಏನಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ನೀವೇನಂತಂದರೆ, ಎಲ್ಲರೂ ಯಾರು ಕೂಡ ನಿಮಗೆ ಕಾಲ್ಸ್ ಬರುತ್ತೆ, ಮತ್ತು ನಿಮಗೆ ಮೆಸೇಜ್ ಬರುತ್ತೆ, ಯಾರಾದರೂ ಕಾಲ್ಸ್ ಕೊಡ್ತೀನಿ ಅಂತಂದರೆ ಕಾಲಿಗೆ ಬಿದ್ದುಬಿಡಿ, ಕಾಲ್ಸ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ, ಓಕೆನಾ? ನೀವು ಸ್ವಂತ ಕಲ್ತ್ಕೊಂಡು ನೀವು ಸ್ವಂತವಾಗಿ ಮಾಡೋದಕ್ಕೆ ಕಡಿಮೆ ಆದರೂ ಪರವಾಗಿಲ್ಲ, ಕನ್ಸಿಸ್ಟೆನ್ಸಿಯಾಗಿ ಚಿಕ್ಕ ಚಿಕ್ಕ ಪ್ರಾಫಿಟ್ಗಳನ್ನು ಹೇಗೆ ಮಾಡೋದಂತ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಹೇಳ್ಕೊಟ್ಟಿವಿ, ಅದನ್ನು ಫಾಲೋ ಅಪ್ ಮಾಡ್ತಾ ಹೋಗಿ. ಅದೇ ಥರ ಈ ಥರ ಒಂದು ಎಜುಕೇಷನನ್ನು ನಾವು ತೊಗೊಂಡಿರೋದ್ರಿಂದ ಕರ್ನಾಟಕಕ್ಕೆ ನಾವೇನಾದರೂ ಸಪೋರ್ಟ್ ಮಾಡ್ತಾ ಹೋದರೆ, ನಾವು ನಮ್ಮ ಮನೆಯಲ್ಲಿ ನಮ್ಮ ಊರಿಗೆ ನಾವು ಸಪೋರ್ಟ್ ಮಾಡ್ತಾ ಹೋದರೆ, ಕರ್ನಾಟಕ ಒಂದು ಮೂಮೆಂಟಮ್ ಆಗ್ತಾ ಹೋಯ್ತು ಅಂತಂದರೆ ಭಾರತಕ್ಕೆ ಸಪೋರ್ಟ್ ಆಗುತ್ತಾ ಆಗಲ್ವಾ? ಎಸ್ ಆರ್ ನೋ? ಓಕೆ, ಅದೇ ಥರ ಈಗ ನಾವು ಸಪೋರ್ಟ್ ಮಾಡ್ತಾ ಈ ಒಂದು ನಾಲೆಜನ್ನು ಕಲ್ತಿರೋದು ತೊಗೊಂಡಿರೋದು ಎಲ್ಲಿ? ಟಿಡಿ ಅಕಾಡೆಮಿ. ಈಗ ನಾನು 3, 2, 1 ಅಂತ ಹೇಳ್ತೀನಿ, ಎಲ್ಲರೂ ಕೂಡ ಹೆಮ್ಮೆಯಿಂದ ಟಿಡಿ ಅಂತ ಥಮ್ಸಪ್ ಮಾಡ್ತಾ ಹೇಳ್ತೀವಾ? ಆಗ್ಬೋದಾ? ಜೋರಾಗಿ ಜೋಶಲ್ಲಿ ನೋಡೋಣ, ಜೋಶ್ ಚೆಕ್ ಮಾಡೋಣ. 3, 2, 1. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. ಟಿಡಿ ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.